ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಂಗಳವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ಪುಟಾಣಿ ವ್ಲಾಗ್ ಅಷ್ಟೇ. ಇದು ನನ್ನ ಮಗನಿಗೆ ಶೀತದ ಗಂಟು ಥರ ಆಗಿಬಿಟ್ಟಿತ್ತು, ಕಿವಿ ಹತ್ರ 2 ಕಡೆಯೂ ನೋಡ್ಬೋದು. ಇದು ಗಾಳಿಗೆ ಬಿಡಬಾರ್ದು ಅಂತ ಕಿವಿಗೆಲ್ಲ ಬಟ್ಟೆ ಕಟ್ಟಿಟ್ಟಿದ್ದೆ. ಇವತ್ತು ನಮ್ಮಮ್ಮ ಕೂಡ ಊರಿಂದ ಬಂದರು. ನಮ್ಮಮ್ಮ ಊರಿಂದ ಬಂದಮೇಲೆ ಅದಕ್ಕೆಲ್ಲ ಸೊಪ್ಪೆಲ್ಲ, ತುಂಬೆ ಸೊಪ್ಪು ಮತ್ತು ಒಂದು ಸ್ವಲ್ಪ ಸುಣ್ಣ, ಸಗಣಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ತುಂಬೆ ಸೊಪ್ಪನ್ನ ಚೆನ್ನಾಗಿ ರುಬ್ಬಿ ಅದನ್ನು ಹಚ್ಚಿದ್ರು. ಅದು ಹಚ್ಚಿ ಗಾಳಿಗೆ ಬಿಡಬಾರ್ದು ಅಂತ ಎಲ್ಲ ಬಟ್ಟೆ ಕಟ್ಟಿದ್ರು. ಮತ್ತು ಇದು ಮನಿ ಪ್ಲ್ಯಾಂಟ್ ನಾನು ನಿಮಗೆ ಮುಂಚೆ ಒಂದು ವೀಡಿಯೋದಲ್ಲಿ ತೋರಿಸಿದೆ ಅನಿಸುತ್ತೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಒಂದು 2 ಎಲೆ ಇದ್ದಾಗ ತಗೊಂಡು ಬಂದಿದ್ದು, ಚೆನ್ನಾಗಿ ಬೆಳೀತಾಯಿತ್ತು. ಹೊರಗಡೆ ಇಡೋಣ ಅಂತಿಟ್ಟೆ, ಬಟ್ ಹೊರಗಡೆ ಇಟ್ಟ ಮೇಲೆ ಗಿಡನೇ ಹೊರಟೋಯ್ತು, ಬರಲೇ ಇಲ್ಲ. ಎಲೆ ಎಲ್ಲ ಹಣ್ಣಾಗಿ ಬಿದ್ದೋಯ್ತು. ನಾನು ಅದಕ್ಕೆ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಏನಾದರೂ ಚಿಗುರುತ್ತೇನೋ ಅಂತ ಎಲ್ಲ ಕಟ್ ಮಾಡಿದೆ. ನನ್ನ ಮಗ ನವಿಲುಗರಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದ. ಎಲ್ಲ ಮನೆಯೆಲ್ಲ ಕ್ಲೀನಾಗಿದ್ದಾಗಿತ್ತು. ಮಧ್ಯಾಹ್ನ ನಮ್ಮಮ್ಮನೂ ಬಂದಿದ್ದರು, ಬಟ್ ಅವ್ರಿಗೂ ಜ್ವರ ಬಂದುಬಿಟ್ಟಿತ್ತು. ಅವ್ರಿಗೂ ಗಂಜಿ ಬೇಕು ಅಂತ ಕೇಳಿದ್ರು. ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಗಂಟಿಲ್ಲದೆ ಇರೋ ಥರ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮಗನಿಗೆ ಪಥ್ಯವಿರಬೇಕು ಅಂತ ಹೇಳಿದ್ರು. ಸ್ವಲ್ಪ ಕೈಗೊಜ್ಜು ಕಲಿಸ್ಬಿಟ್ಟು ಮುದ್ದೆ ಮಾಡಿ ಮಧ್ಯಾಹ್ನ ಊಟ ಮಾಡಿಸ್ದೆ. ಮತ್ತು ಇದು ಸಂಜೆ ಬಸ್ತಿಗುಡಿಲಿ ಯಂತ್ರ ಹಾಕ್ಸ್ಕೊಂಡು ಬರೋಣ ಅಂತ ಹೇಳಿ. ಅಂದರೆ ಅವನಿಗೆ ತುಂಬ ಜ್ವರ ಬರ್ತಾಯಿತ್ತು, ಜಾಸ್ತಿ ನೈಟೆಲ್ಲ ಬೆಚ್ಚ ಬೀಳೋದು, ನಿದ್ದೆಲಿ ಏನೇನೋ ಕನ್ವರ್ಸೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಒಂದು ಯಂತ್ರ ಹಾಕ್ಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾನು ಈ ಬಸ್ತಿಗುಡಿಗೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮುಂಚೆ ಎಲ್ಲ ಹುಷಾರಿಲ್ಲ ಅಂದಾಗ ನನ್ನ ತಮ್ಮಂದಿರು ಕಟ್ಸ್ಕೊಂಡು ಬರ್ತಿದ್ರು. ಇವತ್ತು ನಾನೇ ಹೋಗಿದ್ದೆ. ಒಳಗಡೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಈ ಸುತ್ತ ಇರೋ ಕೋಟೆ ಎಲ್ಲ 100 ವರ್ಷದ ಇತಿಹಾಸ ಇರುವಂಥದ್ದು. ಅಂದರೆ ಒಳಗಡೆ ಯಾರೂ ಜನ ಹೋಗೋದಿಲ್ವಲ್ಲ, ತುಂಬ ಕ್ಲೀನಾಗಿತ್ತು. ಇಲ್ಲಿ ಏನಿದ್ರು ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಬೇರೆ ಜನ ಮಂತ್ರಿಸ್ಕೊಂಡು ಬರೋದಕ್ಕೆ ಅಥವಾ ಚಿಕ್ಕ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಯಂತ್ರ ಹಾಕ್ಸ್ಕೊಂಡು ಬರೋಕ್ಕೆ ಅಂತ ಹೋಗ್ತಾರೆ. ಬೇರೆ ಟೈಮಲ್ಲೆಲ್ಲ ಬೇರೆ ಜನ ಎಲ್ಲ ಇಲ್ಲಿ ಹೋಗೋದಿಲ್ಲ. ಅದಕ್ಕೆ ತುಂಬ ಕ್ಲೀನಾಗಿತ್ತು. ಒಳಗಡೆ ಸೈಡಿಂದ ಮಧುಗಿರಿ ಬೆಟ್ಟದ ವ್ಯೂ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡ್ಬೋದು. ಹತ್ತಿರದಿಂದ ಕೋಟೆ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೆಲ್ಲ ತುಂಬ ಹಳೆ ಕಾಲದ್ದು, ಅಂದರೆ ಪಾಳೆಗಾರರ ಕಾಲದಲ್ಲೆಲ್ಲ ಕಟ್ಟಿರುವಂಥದ್ದು ಕೋಟೆ. ಇಲ್ಲಿ ಒಳಗಡೆ ಮೇಲ್ಗಡೆ ಆಕಾಶ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವತ್ತು ಹೇಳಬೇಕು ಅಂದರೆ ವಾತಾವರಣ ತುಂಬ ಚೆನ್ನಾಗಿತ್ತು. ನಾವು ನನ್ನ ಮಗನಿಗೆ ಯಂತ್ರ ಕಟ್ಟಿಸ್ಕೊಂಡು ಮನೆಗೆ ಬಂದ್ವಿ. ಇದು ಸಂಜೆ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಬೋದು. ಸನ್ಸೆಟ್ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸನ್ಸೆಟ್ಟು ಮತ್ತು ಸನ್ರೈಸ್ ಎರಡೂ ಕೂಡ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೆರೇಸ್ಗೆ ಹೋದರೆ ನೋಡ್ತಾ ಇರ್ಬೋದು ಸೂರ್ಯನ ಕಿರಣ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಓಕೆ ಸ್ನೇಹಿತರೆ, ಇದು ಒಂದು ಪುಟಾಣಿ ವಿಡಿಯೋ ಅಷ್ಟೇ. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.